ವಾವ್, ತುಂಬ ಕಷ್ಟಪಟ್ಟು ಕೆಲಸ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಸಾರಿ ಹಾಗೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ. ಬೆಳಗ್ಗೆ ಎದ್ದು ಇವತ್ತು ಫ್ರೈಡೇ ಅಂತ ಹೇಳಿಬಿಟ್ಟು ನಾವು ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಸೊ ಇವತ್ತೇನೆಲ್ಲ ಮಾಡ್ತೀನೋ ಅದೇ ಇವತ್ತಿನ ಬ್ಲಾಗ್. ಕಂಟೆಂಟ್ ಅಂತ ಯೋಚನೆ ಮಾಡಿ ತಲೆ ಕೆಟ್ಬಿಟ್ಟಿದೆ. ಸೊ ನೋಡೋಣ ಇವತ್ತೇನೆಲ್ಲ ಕೆಲಸ ಮಾಡ್ತೀನಿ, ಏನು ಮಾಡಲ್ಲ, ಎಷ್ಟು ಸೋಂಬೇರಿಯಾಗಿದ್ದೀನಿ ಅಂತ. ಫೇಸ್ ವಾಶ್ ಆಯಿತು. ಸೊ ಇವತ್ತು ಫ್ರೈಡೇ ಆಗಿ ಸುಮ್ಮನೆ ಒಂದು ಬನ್ನಿ ಹಾಕ್ಕೊಳ್ಳೋಣ ಅಂತ. ಆ್ಯಂಡ್ ಗೈಸ್, ಇದೆಂತೂ ಗೊತ್ತು ಹಾಕಿರೋದು, ನನ್ನ ಕೂಲ್ ಇಷ್ಟೇ ಇರೋದು ನೋಡಿ, ಜಸ್ಟ್ ಇಷ್ಟೇ. ಈ ಟೇಪ್ ಎಂತಕ್ಕೆ ಹಾಕಿರೋದು ಅಂದರೆ ಆ ಥರ ಮಡಚಿ ಹಾಕಿದ್ರೆ ಇಂಥ ಕೂದಲು ಬೇಗ ಬರುತ್ತೆ ಅಂತೆ. ನಾನು ಇರೋ ಕೂದಲೆಲ್ಲ ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಬಿಕಾಸ್ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಿತ್ತು. ನೋಡೋಣ, ಬಿಕಾಸ್ ನನಗಿನ್ನೂ ಸೆಪ್ಟೆಂಬರಲ್ಲಿ ಗ್ರ್ಯಾಜುಯೇಷನ್ ನಡೆಯುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ಇಷ್ಟಿದೆಯಾ, ಸೊ ಸ್ವಲ್ಪ ಇಷ್ಟು ಬಂದ್ರೂ ಸಾಕು ಗೈಸ್. ನೋಡೋಣ, ಇಷ್ಟೆಲ್ಲ ಮಾಡ್ತಾಯಿದ್ದೀನಿ. ಎವ್ರಿಡೇ ತಲೆಗೆ ಎಣ್ಣೆ ಹಚ್ಚೋದು, ತಲೆ ಸ್ನಾನ ಮಾಡೋದು, ಆಲ್ಟರ್ನೇಟಿವ್ ಡೇಸು, ಹೇರ್ ಮಾಸ್ಕು ಎಲ್ಲ ಹಾಕ್ಕೊತಾ ಇದ್ದೀನಿ. ಬಟ್ ಲಕ್ಕಿದ್ರೆ ಕೂದಲು ಬರುತ್ತೆ, ಇಲ್ಲ ಅಂದರೆ ಇಲ್ಲ, ಗೊತ್ತಿಲ್ಲ. ಸೊ ಎಲ್ಲ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಹೋಗ್ಬಿಟ್ಟು ಕಿಚನ್ ಕ್ಲೀನ್ ಮಾಡಬೇಕಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಲೆಟ್ಸ್ ಸಿ. ನಾನು ಕಷ್ಟಪಟ್ಟು ಸ್ಲಾಬೆಲ್ಲ ಒಡಿಸಿ ಕಿಚನೆಲ್ಲ ಕ್ಲೀನ್ ಮಾಡಿರ್ತೀನಿ. ಇಂಡಿಯನ್ ಮಾಮ್ಸ್ ಆರ್ ಆಲ್ವೇಸ್ ಇಂಡಿಯನ್ ಮಾಮ್ಸ್. ಸೊ ಪಾತ್ರೆ ತೊಳೆಯೋಕ್ಕೇನು ಅಷ್ಟೊಂದಿಲ್ಲ, ಬಿಕಾಸ್ ನೆನ್ನೆ ನೈಟ್ ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ಮಲಗಿದ್ದು. ಸೊ ಆವಾಗ ಪಾತ್ರೆ ಒಂದು ಜೋಡಿಸಿ ಒಂದು 4 ಕಪ್ಸ್ ಇದೆ, ಅದನ್ನು ವಾಶ್ ಮಾಡಿಬಿಟ್ಟು ಸ್ಲ್ಯಾಬೆಲ್ಲ ಕ್ಲೀನ್ ಮಾಡಿದ್ರೆ ಕಿಚನ್ ಕ್ಲೀನ್ ಕಟ್ ಅಂತ ಹಿಂಗೆ ಮುಗ್ದೋಗುತ್ತೆ ಗೈಸ್. ಅನ್ಎಂಪ್ಲಾಯ್ಡ್ ಇದೇ ಕೆಲಸ ಹೊರಗಡೆ ಬಂದರೆ ಒಂದು 10,000 ಕೊಡ್ತಾರೆ ಅನಿಸುತ್ತೆ ಮೋಸ್ಟ್ಲಿ, ಬಟ್ ಗೊತ್ತಿಲ್ಲ. ನೋ ಕೆಲಸ ಸಿಗ್ತಾ ಇಲ್ಲ. ನನ್ನ ಕೆಲಸಕ್ಕೆ ಇರೋದು ಟ್ರೈ ಮಾಡಿದ್ದೇ ಇಲ್ಲ. ಅವ್ರೇನಾದರೂ ನನ್ನ ಹತ್ರ ಏನಾದರೂ ಎಕ್ಸ್ಟ್ರಾ ಸ್ಕಿಲ್ಸ್ ಏನಿದೆ ಅಂತ ಕೇಳಿಬಿಟ್ರೆ ಏನಿಲ್ಲ, ಜಸ್ಟ್ ಮನೆ ಕೆಲಸ ಮಾಡೋಕ್ಕೆ ಒಂದೇ ಬರೋದು, ಯಾವ ಎಕ್ಸ್ಟ್ರಾ ಸ್ಕಿಲ್ಸು ಇಲ್ಲ ನನ್ನ ಹತ್ರ. ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆದರೆ ವೀಡಿಯೋಸ್ ಲೈಕ್ ಕೊಡೋಕ್ಕಂತ ಒಬ್ರಿಗೂ ಆಗಲ್ಲ, ಗೊತ್ತಾ. ಬಟ್ ಅಷ್ಟಾದರೂ ಸಬ್ಸ್ಕ್ರೈಬರ್ಸ್ ಸಿಕ್ಕಿದ್ದಾರೆ ಅಂತ ಖುಷಿ ಆಗ್ತಿದೆ. ಸೊ ಇದು ಆ್ಯಕ್ಚುಲಿ ಡೇಟ್ಸು. ನಾನು ಪ್ರೋಟೀನ್ ಡಯಟ್ ಪ್ಲ್ಯಾನ್ ಮಾಡೋಣ ಅಂತಿದ್ದೀನಿ. ಅಂದರೆ ಆಲ್ರೆಡಿ 2-3 ದಿನ ಮಾಡ್ತೀನಿ, 2 ಡೇಸ್ ಮಾಡ್ತೀನಿ, ವೀಕೆಲ್ಲ ಮಾಡ್ತೀನಿ. ಬಟ್ ಆಮೇಲೆ ಪಾಪ ಇದಕ್ಕೆ ನಾನೇನು ಮುಟ್ಟೋದು ಇಲ್ಲ, ಏನೂ ಮಾಡೋದು ಇಲ್ಲ. ಸೊ ಯಾಕೆಂದರೆ ನಾನು ಇವಾಗ ನೋಡೋಕೆ ಚಿಕ್ಕ ಹುಡುಗಿ ಥರ ಇದ್ದೀನಿ, ಬಟ್ ಡಿಗ್ರಿ ಗ್ರಾಜುಯೇಟ್ ಅಂದರೆ ಯಾರೂ ನಂಬೋದೇ ಇಲ್ಲ. ಸೊ ಈ ಪ್ರೋಟೀನ್ ಡೈಟ್ ಒಂದು ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ. ಲೆಟ್ಸ್ ಟ್ರೈ. ಸೊ ಅದು ಇದನ್ನು ಸೇಫಾಗಿ ಇಟ್ಬಿಡೋಣ. ಆ್ಯಕ್ಚುಲಿ ಎಂತ ಗೊತ್ತಾ, ನಾನು ರೆಸಿಪೀಸ್ ಟ್ರೈ ಮಾಡೋಣ ಅಂತ ಇದ್ದೀನಿ. ಹೊಸ ಅಡುಗೆ ಅಂತೂ ಮಾಡೋಕ್ಕೆ ಬರಲ್ಲ. ಸೊ ಒಂದು ಸ್ಮಾಲ್ ರೆಸಿಪೀಸ್ ಮಾಡೋಣ ಅಂತ ಇದ್ದೀನಿ. ನಿನ್ನೆ ಒಂದು 10 ವಿಡಿಯೋ ನೋಡಿದೆ, ಒಂದು ವಿಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಆಮೇಲೆ ಇನ್ನೂ 5 ನಿಮಿಷಕ್ಕೆ ಅಷ್ಟೊಂದೆಲ್ಲ ಪಾತ್ರೆ ತೊಳಿಬೇಕು. ಸೊ ಬೇಡ ಅಂತ ಡಿಸೈಡ್ ಆಗೋದು. ವಿಶೇಷ್ ಆಯಿಲ್ ಬೇಡ. ಇದು ಎಣ್ಣೆ ಬಾಟ್ಲು, ಬಟ್ ಚೆನ್ನಾಗಿದೆ. ನಮ್ಮ ಮಮ್ಮಿ ಅದು ಯಾವುದು ನನಗಿಂತ ಫುಲ್ ಅಪ್ಡೇಟೆಡ್ ಗೈಸ್, ಫುಲ್ ಏನಾದರೂ ಅಪ್ಡೇಟೆಡ್ ಥಿಂಗ್ಸ್ ತೊಗೊತಾರೆ. ಬಟ್ ಇದು ಒಣಗಿ ಲೈಕ್ಸ್ ಕಾಣಿಸ್ತಿರ್ತೀನಿ. ಒಣಗಿಸ್ಬಿಟ್ಟು ಬರ್ತೀನಿ ಅಂದರೆ ಅದು ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಅದು ಮುಚ್ಚಳ ಹಾಕೋಂಗಿಲ್ಲ, ಇಲ್ಲಾಂದರೆ ಅದೊಂಥರ ಜಿಗಡ್ ಹಂಗೆ ಇರುತ್ತಲ್ವ, ಹಾಗಾಗಿ. ನಾನು ಬಿಸಿ ಮಾಡೋದು ಉಂಟಾ? ಈ ಹಾಲು ಸ್ವಲ್ಪ ಹಂಗೆ ಫ್ರಿಜ್ಜಲ್ಲಿ ಇಟ್ಬಿಡೋಣ. ಮೊಟ್ಟೆ ಇವತ್ತು ಬೇಕಾಗುತ್ತೆ, ಆ್ಯಕ್ಚುಲಿ ನೆನ್ನೆ ನಮಗೆ ಹೇಳಿದೆ ಎಂತ ಗೊತ್ತಾ, ರಸಮ್ ಮಾಡಬೇಡ, ಲೈಕ್ ಬೀಟ್ರೋಟ್ ರಸಮ್ ಮಾಡ್ತೀನಿ, ನೀನು ಬೇರೆ ರಸಮ್ ಮಾಡು, ನಂಗೆ ಬೀಟ್ರೋಟ್ ರಸಮ್ ಬೇಡ ಅಂತ ಹೇಳಿದ್ರೆ ಹೋಗಿ ಚಪಾತಿಗೆ ಬೀಟ್ರೋಟ್ ಪಲ್ಯ ಆಗ್ತಿತ್ತಲ್ವಾ, ಹಂಗಾಗಿ ನಮ್ಮ ಮನೇಲಿ ಇವತ್ತು ರೈಸ್ ಮತ್ತು ಬೀಟ್ರೋಟ್ ಪಲ್ಯ ಮಾಡಿಟ್ಟಿದ್ದಾರೆ. ನಮ್ಗೆ ಅದು ಒಳಗಡೆ ಇಳಿಯಲ್ಲ, ಏನು ಅಂತ ಮಾಡೋದು ಹೇಳಿ.
ಅದಕ್ಕೊಂದು ಪ್ಲೇಟ್ ಹಾಕಿಬಿಡೋಣ. ಸೊ ಪಾತ್ರೆ ಜೋಡಿಸಿದಾಯಿತು. ಆಗ ಪಾತ್ರೆ ಒಂದು ತೊಳೆಯೋದಿದೆ. ಆ ಪಾತ್ರೆ ಒಂದು ತೊಳೆದ್ಬಿಟ್ರೆ ಕೆಲಸ ಮುಗೀತು. ಸೊ ಎಸ್, ಪಾತ್ರೆ ಒಂದು ತೊಳೆದಿದೆ. ಅಂದರೆ ಪಾತ್ರೆ ಏನೋ ಅಷ್ಟೊಂದು ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಕಡಿಮೆನೇ ಇದೆ. ಬಟ್ ಅದು ಡಿಶ್ ವಾಶ್ ಎಲ್ಲಿ ಹೋಯ್ತು? ಸೊ ಹೊರಗಡೆ ಇಟ್ಟಿದ್ದೀನಲ್ಲ. ಮನೇಲಿ ಹೆಂಗೆ ಡೆಕೋರೇಷನ್ ಹೋಗ್ಬಿಟ್ಟು ಇರ್ತೀನಿ ಲೈ, ಬಿಕಾಸ್ ನಾನು ಇಟ್ಟಿರ್ತೀನಿ ಅದನ್ನು, ಬಟ್ ನನಗೆ ನೆನಪಿರಲ್ಲ ಅಂತ ಅಂದ್ಕೊಳ್ತೀನಿ. ಎಂತಾಗ ಫೋರ್ ಟು 5 ಅಯ್ಯೋ. ನನಗೆ ಈ ಕಪ್ಸ್ ತೊಳಿಬೇಕಂದ್ರೆ ಭಯ ಆಗುತ್ತೆ. ಬಿಕಾಸ್ ನಾನು ಏನು ಮಾಡಬೇಕಾದ್ರೆ ಡಬ್ಬದ ಈ ಥರ 3-4 ಕಪ್ನ ಹೊಡೆದಾಕ್ಬಿಟ್ಟಿದ್ದೀನಿ. ಅದು ಫ್ರೈಡೇಸಲ್ಲಿ ಹೊಡೆದಾಕಿದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಫ್ರೈಡೇಸಲ್ಲಿ ಆ ಥರ ಗಾಜಿಂದು ಯಾವುದು ಬ್ರೇಕ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆದರೆ ಪಾಪ ನಮ್ಮ ಎರಡು ಸರಿ ಎಷ್ಟು ಚೇಂಜ್ ಆಗಿದ್ದಾರೆ ಅಂದರೆ ಅಷ್ಟು ಚೇಂಜ್ ಆಗಿದೆ. ಏನೇ ಮಾಡಿದ್ರು ಸೆಲೆಕ್ಟಾಗಿ ಇರ್ತಾರೆ. ನನ್ನ ಮಮ್ಮಿ ಆ್ಯಕ್ಚುಲಿ ನನ್ನ ತಂಗಿನ ಬಿಟ್ಬಿಟ್ಟು ಹಾಕಿ ಹೋಗಿದ್ದಾರೆ. ಓನ್ಲಿ 4 ಪಾತ್ರೆ, 4 ಫ್ರೈಡೇ ಪೂಜೆ ಮಾಡ್ತಾರೆ. ಹಾಗಾಗಿ ಇಷ್ಟೆಲ್ಲ ಕೆಲಸ ಬೆಳಗ್ಗೆನೇ ಮಾಡ್ತೀನಿ. ಇಲ್ಲ ಅಂದರೆ ತಿನ್ನೋದು ಎದೋದು ಮಧ್ಯಾಹ್ನನೇ ನೀವು ಕೆಲಸ ಮಾಡ್ಬೋದು ಅಷ್ಟೇ. ಸುಮ್ಮನೆ ಯಾವ ಕೆಲಸ ಬಿಟ್ಕೊಳ್ಳೋದು. ಆಮೇಲೆ ಬೇಕಿದ್ರೆ ಸ್ವಲ್ಪ ಹಾಕ್ಬೇಕು. ಎಣ್ಣೆ ಮುಚ್ಚಿಟ್ಟಿದ್ಯಾ? ಪಾತ್ರೆ ತೊಳೆಯೋದು ಕೂಡ ಅಡ್ಡ ಇಷ್ಟೇ ಪಾತ್ರೆ ಇಟ್ಟಿದ್ದು ನೋಡಿ. ಕಲಿಸಿದ್ದೇನೆ ಎಲ್ಲ ಮಾಡಿಟ್ಟಿದ್ದೆ. So done. It's getting done. ಇದನ್ನೇ ಒಂದ್ಸರಿ ಮನೆ ಗುಡಿಸಿ ಮನೆ ಒಡಿಸಿ ಎಲ್ಲ ಮಾಡಿಬಿಟ್ಟಿದ್ದೀನಿ. ಮಾಸ್ಟರ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮನೆ ಕೆಲಸದಲ್ಲಿ.
ನಮ್ಮ ಮಮ್ಮಿ ಈಗ ಬಂದರು. ಈ ಕಡೆ ರೂಮ್ ಆಯಿತು, ಆ ಕಡೆ ರೂಮ್ ಅಂತಿದೆ, ಕಿಚನ್ ಇದೆ, ಇನ್ನೊಂದು ಚಿಕ್ಕಒಂದು ಹಾಲ್ ಇದೆ. ಮಾರ್ಕ್ಸ್ ಟೆಸ್ಟ್ ಮಾಡೋಣ ಅಂದ್ಕೊತೀನಿ, ಓದೋದ್ರಲ್ಲ, ಸಾರಿ ಕೆಲಸ ಮಾಡೋದ್ರಲ್ಲಿ ಆಗ್ತಾಯಿಲ್ಲ, ಬೆನ್ನೋತೈತೆ. ಬಟ್ ಸ್ಟಿಲ್ ನಾವು ಯಾರು ಗೊತ್ತಲ್ಲ, ಮಾಡಿಬಿಡೋಣ. ಇದೊಂದಾಯಿತು. ಜಸ್ಟ್ ಟೈಮ್ ಫ್ರೈಡ್ ರಿಚುವಲ್ ಲೈಸಾಲ್ ಟರ್ಮರಿಕ್ ಆ್ಯಂಡ್ ಸಾಲ್ಟ್. ಆ್ಯಕ್ಚುಲಿ ಇದನ್ನೇ ತಪ್ಪಾರಂದರೆ ಮನೇಲಿರೋ ನೆಗೆಟಿವಿಟಿ ಎಲ್ಲ ಹೋಗುತ್ತಂತೆ. ಸೊ ಮನೆ ಹೊಡಿಸ್ಬೇಕಾದ್ರೆ ಸ್ವಲ್ಪ ನೀವು ಯೂಸ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡ್ ವಾಯ್ಸ್ ಬರೆಯೋದು ನಾನು ಮುಂದೆ ರೈಸ್ ಟೀ ಸ್ವಾಮಿ ಅಯ್ಯೋ ಯಾರು ಮಾಡ್ಬೋದು. ಬಟ್ ನಿಮಗೆ ಕುರಿತು ಭಾಳ ವರ್ಷದಲ್ಲಿ ಜಿಮ್ಮಿಗೆ ಹೋಗೋದೇ ಬೇಡ ಅನ್ಸುತ್ತೆ. ಹೆಲ್ದಿ ಅಲ್ಲ. BCA ಗ್ರ್ಯಾಜುಯೇಟ್ ಅಂದರೆ ಯಾರಾದರೂ ನಮ್ಮ ಥರ ಒಂದು 5 ನಿಮಿಷಕ್ಕೆ ಕೆಲವೊಬ್ರು ಈ ಥರ ಕೆಲಸ ಮಾಡಿಕೊಂಡೇ ಮಾತಾಡ್ತಾ ಇರ್ತಾರೆ. ಮಮ್ಮಿ ನನ್ನ ನೋಡ್ಬಿಟ್ಟು ನಡೀತೀನಿ. ಒಳಗಡೆ ಅಲ್ಲ, ಹೊರಗಡೆ ನೀರು ಹಾಕಿ ಎಲ್ಲ ಮಾಡಿದ್ದಾಯಿತು. ಬಟ್ ನನಗೆ ಹಾಕೋಕ್ಕೆ ಬರೋದು ಒಂದೇ ಒಂದು ರಂಗೋಲಿ, ಅದೇನಂತ ತೋರಿಸ್ತೀನಿ ನೋಡಿ. ಮಮ್ಮಿ ತಲೆ ಗೊತ್ತಿಲ್ಲ ಕೋಲ್ಡ್ ತಲೆ ಕೂತಿನ ಅವತ್ತ ಹೇಳ್ತು ಮುಂದೊಂದನೆ ಇದು ಅಂಜಿ ಅಂಜಾ 3 வைக்கல 5 தான் வைக்கணும். பச்சைல 5 வைக்கணும். 3 சரி விடு, இப்போ ஸ்பெஷல் விடு. நெக்ஸ்ட் பார்த்து கை வைக்கிறேன். ஓகே. ಮುಗೀತು. ಇವಾಗ ಹೋಗಿ ಸ್ನಾನ ಮಾಡ್ಕೊಳ್ಬೇಕು. ಇವಾಗ ಆ್ಯಕ್ಚುಲಿ ರೀಲ್ಸ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ಇದು ರೀಲ್ಸ್ ಮಾಡಬೇಕು ಅಂತ 2 ವೀಕ್ಸ್ ಅಲ್ಲ, ನಾನು ಟ್ರಿಪ್ ಹೋಗಿದ್ದಲ್ಲ ಚಿಕ್ಕಮಂಗ್ಳೂರು, ಅದಕ್ಕಿಂತ ಮುಂಚೆ ನಾನು ಪ್ಲ್ಯಾನ್ ಮಾಡ್ಕೊಂಡೆ, ಎಲ್ಲ ಸೇವ್ ಮಾಡ್ಕೊಂಡೆ, ಬಟ್ ಒಂದು ಮಾಡಿದಿಲ್ಲ. ಸೊ ಇವಾಗ ಹೆಂಗಿದ್ರು ಕೆಲಸ ಎಲ್ಲ ಮುಗಿತು, ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರಬೇಕು. ಪ್ಲಸ್ ನಮ್ಮ ಹತ್ರ ಹೋಗ್ಬಿಟ್ಟು ಲ್ಯಾಪ್ಟಾಪ್ ಬೇರೆ ತೊಗೊಬರಬೇಕು. ಆ್ಯಂಡ್ ಗೈಸ್, ಒನ್ ಮೋರ್ ಥಿಂಗ್ ಏನಂದರೆ, ನೀವು ನೋಡಿರ್ಬೋದು, ಮೋಸ್ಟ್ಲಿ ನಿಮಗೆ ಅನಿಸಿರುತ್ತೆ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ, ಬಟ್ ಅಲ್ಲಿ ಕಾನ್ವರ್ಸೇಷನ್ ನಮ್ಮ ಮಮ್ಮಿ ಜೊತೆ ಬಂದು ತಮಿಳಲ್ಲಿದೆ ಅಂತ. ಸೊ ಅದು ಏನೂ ಇಲ್ಲ, ಮಮ್ಮಿ ಆ್ಯಕ್ಚುಲಿ ತಮಿಳ್, ಡ್ಯಾಡಿ ಕನ್ನಡ.
ಸೊ ಬೋತ್ ದ ಲ್ಯಾಂಗ್ವೇಜ್ ಒಂಥರ ಮಿಕ್ಸ್ ಬ್ರೀಡ್ ಅಂದರೆ ತಪ್ಪಾಗುತ್ತೆ. ತೆಲುಗು ಬರಲ್ಲ, ತಮಿಳ್ ಬರಲ್ಲ, ಇಂಗ್ಲೀಷ್ ಏನೋ ಮಾತಾಡ್ತೀನಿ. ಹಿಂದಿ ಅಂತೂ ಭಯ 20 ರೂಪಾಯಿ ಗೋಲ್ಗಪ್ಪ 1 ಪ್ಲೇಟ್, ಅದು ಒಂದೇ, ಅದೂ ಅಷ್ಟೇ ಭಯ ಪ್ಯಾಜ್ ಮತ್ತು ದಾಲು ಅಷ್ಟೇ. ಅದು 2 to 3 ಸೆಂಟೆನ್ಸ್ ಏನೋ ಬರುತ್ತೆ ಅಷ್ಟೇ. ಸೊ ಸ್ನಾನ ಮಾಡಿಕೊಂಡು ಬಂದಿದ್ದಾಯಿತು. ಇವಾಗ ದೇವರಿಗೊಂದು ನಮಸ್ಕಾರ ಹಾಕಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದೆ ಅಷ್ಟೇ, ಇನ್ನೆಂಥದ್ದು ಇಲ್ಲ. ನೋಡಿ ಇಷ್ಟೇ ಕೂದಲಿದೆ ಗೈಸ್, ಇದಕ್ಕೇನು ಫೀಲಿಂಗ್ ಬ್ಯಾಡ್ ಫಾರ್ ಮೈ ಹೇರ್ಸ್. ಸೊ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ರೈಸ್ ಆ್ಯಂಡ್ ಬೀಟ್ರೂಟ್ ಪಲ್ಯ ಇದೆ, ಅದಕ್ಕೆ ನಾವೇನಾದರೂ ಮಾಡ್ಕೊತೀನಿ ಅಲ್ವಾ, ಪಾತ್ರೆ ನಾವೇ ತೊಳಿಬೇಕು ಆಮೇಲೆ. ಸೊ ನೋಡೋಣ ಏನು ರೀಲ್ಸ್ ಮಾಡಬಹುದು ಅಂತ ಹೇಳಿಬಿಟ್ಟು. ಸೊ ಇವತ್ತು ಇನ್ನೇನಿಲ್ಲ, ಮನೇಲಿದ್ದು ಇದೊಂದೇ ಮಾಡೋದು. ಎವ್ರಿಡೇ ರೊಟೀನ್ ಇದೆ. ಬಟ್ ಎವ್ರಿಡೇ ರೊಟೀನ್ ಅಂದರೆ ಏನಂತ ಹೇಳಿ, ಬೆಳಗ್ಗೆ ಲೈಕ್ ಇವತ್ತು ಫ್ರೈಡೇ ಅಂದರೆ ಎಲ್ಲ ಕೆಲಸ ಬೇಗ ಆಯಿತು. ಇಲ್ಲಾಂದಿದ್ರೆ ಬೆಳಗ್ಗೆ ಎದ್ದೋಳೋದು 9 ಗಂಟೆ ಮನೇಲಿ ಯಾರು ಇರೋಲ್ಲ. ಸೊ ಒಂದು 12:30 ಹಂಗೆ ನಾನು ಬ್ರೇಕ್ಫಾಸ್ಟೇ ಮಾಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಲಂಚ್ ಸೊ 2 ವಿಸಿಟ್ಸ್ ಮಾಡಿಬಿಡ್ತೀನಿ. ಆಮೇಲೆ ಮತ್ತೆ ಮಾಡ್ಕೋತೀನಿ. ಮತ್ತು ಒಂದು 3 o'clock-ಇಂದ ಒಂದು 6 o'clock ಅಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಷ್ಟೇ. ಇದೇ ನನ್ನ ಡೈಲಿ ನಾನು ಮಾಡೋದೇ ಇದು, ಇನ್ನೇನು ಕೆಲಸ ಅಂತೂ ಮಾಡಲ್ಲ. ಸೊ ಮನೇಲಿ ಇದ್ದು ಒಂದು ಫುಲ್ ಬೇಜಾರಾಗ್ಬಿಟ್ಟಿದೆ. ಯಾವಾಗ ನನ್ನ ಮಾಸ್ಟರ್ಸ್ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಕೌನ್ಸಿಲಿಂಗ್ ಏನು ರಿಸಲ್ಟ್ಸ್ ಬೇರೆ ಬಂದಿಲ್ಲ. ಸೊ ಲೆಟ್ಸ್ ಸಿ. ಇವತ್ತು ಅಷ್ಟೇ ಗೈಸ್, ಇನ್ನೂ ಏನು ರೀಲ್ಸ್ ಒಂದು ಮಾಡಬೇಕಿದೆ. ಸೊ ಅದೊಂದು ಮಾಡಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಬ್ಯಾಡ್ ಕಮೆಂಟ್ಸ್ ಬೇಡ ಅಷ್ಟೇ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ರೈಸ್ ಮತ್ತು ಬೀಟ್ರೂಟ್ ಅಂದಿದ್ನಲ್ಲ ಇಷ್ಟ ಆಗಿಲ್ಲ ಅಂತ. ಸೊ ನಂಗೆ ನೋಡಿ ದೇವ್ರ ಪ್ರಸಾದ ಸಿಕ್ಬಿಟ್ಟಿದೆ, ಆಗ ಅದನ್ನೇ ತಿಂದ್ಬಿಡೋದು. ಆ್ಯಕ್ಚುಲಿ ನನಗೆ ಅದೇಕೋ ಚಪಾತಿ ಜೊತೆ ಮಾಡೋ ಪಲ್ಯನ ಚಪಾತಿ ಜೊತೆನೇ ತಿನ್ನಬೇಕು, ಇಲ್ಲ ದೋಸೆ ಜೊತೆ ತಿನ್ನಬೇಕು. ನಮ್ಮಮ್ಮ ರೈಸಿಗೆಲ್ಲ ಮಾಡಿರ್ತಾರೆ. ಆಗ ಲೆಮನ್ ರೈಸು ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಅನಿಸುತ್ತೆ. ಪ್ರಸಾದ ಅಂದರೆ ಇವಾಗ ಅದೇ ಖತಮ್, ಮುಗೀತು ಅಷ್ಟು. ಬ್ರೇಕ್ಫಾಸ್ಟ್ ಡನ್. ಬ್ರೇಕ್ಫಾಸ್ಟ್ ಏನೋ ಇಲ್ಲ ಆಯಿತು. ಆ್ಯಕ್ಚುಲಿ ಈ ಬ್ಲೌಸ್ ನಾನು ಹೇಳ್ಬೋದು ಒಳಗೆ ಹಾಕಿದ್ದೀನಿ, ಕೆಟ್ಟಿದ್ದೀನಿ. ಆ್ಯಕ್ಚುಲಿ ನಮ್ಮ ಮಮ್ಮಿದು. ಬಟ್ ಇವಾಗ ಅದನ್ನು ಸ್ಟಿಚ್ ಬಿಡಿಸ್ಬೇಕು ಅಂದರೆ ಅಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಹೆಂಗೆ ಬಿಡಿಸೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಐ ಹ್ಯಾವ್ ಅ ಟೂಲ್. ಗೈಸ್ ಎಸ್, ಇವತ್ತು ಇಷ್ಟಕ್ಕೆ ಮುಗೀತು. ಇಷ್ಟೇ ಮಾಡ್ತೀನಿ ಮನೇಲಿ, ಅದನ್ನೇ ವ್ಲಾಗ ಹಾಕಿದ್ದೀನಿ. ಆ್ಯಂಡ್ ಅದೇ ಬ್ಲೌಸ್ ಬಿಚ್ಚೋ ಕೆಲಸನೂ ಆಗೋಯಿತು, ಸ್ಟಿಚಸ್ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಇವಾಗ ರೀಲ್ಸ್ ಮಾಡೋದೊಂದು ಬಾಕಿ. ಸೊ ಅದನ್ನು ನಾನು ಶಾರ್ಟ್ಸನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, and see you on the next vlog. Bye bye.